ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದೀವಿ. ಮೀಟ್ ಆಗಿಬಿಟ್ಟು ಇಲ್ಲ ಒಂದು ಕಡೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಲ್ಲ. ನನ್ನ ಸ್ಕೂಲ್ ಫ್ರೆಂಡ್ಸ್ ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ ಮೀಟಪ್. ಇವಾಗ ನಮ್ಮ ಮನೆ ಒಂದು 5 ಕಿಲೋಮೀಟರ್ಸ್ ದೂರ ಇದೆ. ಸೊ ನಾನಿವಾಗ ಪೇಟೆಗೆ ಹೋಗ್ತೀನಿ. ಈ ಕಾರ್ ತೊಗೊಂಡೋಗಿ ನನ್ನ ಫ್ರೆಂಡ್ ಮನೆ ಹತ್ರ ಇಟ್ಟು ಅವನ ಕಾರಲ್ಲಿ ಹೊರಡೋದಂತ ಪ್ಲ್ಯಾನು. ಹೊರಡಕ್ಕಿಂತ ಮುಂಚೆ ಕ್ವಿಕ್ ಆಗಿ ರಾಶಿ ಭವಿಷ್ಯ ಏನು ಅಂತ ನೋಡೋಣ. ಇವತ್ತಿನ ಭವಿಷ್ಯ ಕೂಡ ಆಗಿದೆ, ಹಾಗೆ ವೀಕ್ಲಿ ಭವಿಷ್ಯ ಕೂಡ ಇದೆ. ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ, ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಅಪ್ಪನ್ ಹೇಳ್ದೆ, ಅವ್ರೇನಂದ್ರು ಗೊತ್ತಾ, ಅಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತ ಒಂದೊಂದೆರಡು ವರ್ಷದಿಂದ. ಆಮೇಲಿಂದ ಯಾರಿಗೂ ಬಿಡ್ತಾ ಇಲ್ಲ. ಹಂಗೇನಿಲ್ವಾ? ಬಂದಿಲ್ಲ, ಬಂದ ಆಕ್ಟಿಂಗ್ ಆಗಿಲ್ಲ. ಹೌದಾ? ನನ್ನ ಫೋಟೋ ನೋಡೋದು ಯಾವತ್ತು ಹಾಕುವಾಗ್ತಿತ್ತು ನೋಡೋದು. ಒಂದು ವಾರದಿಂದ ಫೋಟೋ ಹಾಕಿದ್ದು ಒಂದು ಅಲ್ಲಿಗೆ ಹೋಗಿದ್ದೆ ಮತ್ತೆ. ನನ್ನ ಫೋಟೋ ಇನ್ಸ್ಟಾಗ್ರಾಮ್ ಫೋಟೋ ಡೇಟ್ ಒಂದು ವಾರ ಮೈನಸ್ ಮಾಡ್ಕೊತಿದ್ದು. ರೆಡಿಯಾಗಿ ಕಾಯ್ತಾ ಇದ್ದಾನೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ. ರೆಡಿ ಆಗಿಲ್ಲ. ಆ ಕಡೆಯಿಂದ ಬರಕ್ಕೆ ನೋಡ, ನೀನು ಯಾವ ಕಡೆಯಿಂದ ಎಂಟ್ರಿ ತಗೊಬೇಕಂತ ಅವನು ಹೇಳ್ತಾನೆ. ಆ ಕಡೆಯಿಂದಾನೆ ಬಾ. ಇಲ್ಲಿ ನೀರು ಇಳ್ತಾ ಇದ್ರು. ಡಿಕ್ಕಿ ಓಪನ್ ಮಾಡೋದಾ? ಡಿಕ್ಕಿ ಓಪನ್ ಮಾಡೋದು ಹೆಂಗೆ ಹೇಳು? ಹಂಗೂ ಗೊತ್ತಿಲ್ಲ. ಓಪನ್ ಮಾಡೋದು ಕಾರ್ ಹೊಡ್ಸ್ಕೊಂಡ್ ಬಂದಿದ್ದಾರ? ನೀನ್ ಕಾರ್ ಹೊಡ್ಸ್ಕೊಂಡ್ ಬಂದೇ ಇಲ್ಲ, ನಂಗೆ ಗೊತ್ತು. ನಾನೇ ಕಡ ತಂಗಿ ಕಾರಲ್ಲಿ ಹೋದ್ನು. ನೋಡ್ ಮಗ, ಸಕ್ಕತ್ತ ಕಾಣಿಸ್ತಿದ್ಯಾ? ನಾನು ಇರೋದೇ ಸಖತ್ ಅಕ್ಕಣ, ಕಾಣಿಸೋದೇ ಪಕ್ಕ ವಿಂಟೇಜ್ ಫೀಲ್ ಮಗ, ಹಳೆ ಫೀಲ್. ಫೀಲ್ ಹೌದು. ಹತ್ತದ ಇದ್ರೆ ಬಡವ್ರ ಮನೆ ಕಾರ್ ಕಾಣೋದು. ಫಸ್ಟು ಸ್ಯಾಂಟ್ರಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲೇಟರ್ ನನ್ನ ಮಕ್ಕಳೆಲ್ಲ ಡಿಸೈಡ್ ಮಾಡಿದ್ರು ಬೇಡ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ನೆಕ್ಸ್ಟ್ ಲೇಟರ್ ಸ್ವಿಫ್ಟಲ್ಲಿ ಹೋಗೋಣ ಅಂತ ಈಗ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ವಾಪಸ್ಸು ಸ್ಯಾಂಟ್ರೋನಿಟ್ಟು ಸ್ವಿಫ್ಟನ್ನು ತೊಗೊಂಬರಕ್ಕೆ ಹೋಗಿ ಬಂದ್ವಿ. ಏನು ಬೇಡ ಐ ಕಾರ್ ಬೇಡ ಮಗ, ಬೈಕ್ ಎದ್ರದ ಕಣ ಅಂತ. ಈ ಕಾರಲ್ಲಿ ಹೋಗೋದು ಇವಾಗ. ಫುಲ್ಲು ಕಂಫರ್ಟ್ ಬೇಕು, ಒಂದು ಚೂರು ನೆನೆಯಲ್ಲ ಏನೋ. ಈಗ ಟ್ರಕ್ಕಿಂಗಲ್ಲಿ ಏನು ಮಾಡ್ತಾನೆ ನೋಡಬೇಕು, ನೆನೀತಾನ ನೆನೆ ಅಲ್ವಾ. ತಗೋಬಾ ಮರ ನೀನು. ಬಾ, ನಂದು ಓಮ್ನಿಯಲ್ಲಿ ಹೋಗ್ಬೋದು. ಓಮ್ನಿ ಹತ್ತುತ್ತಾ? ಓಮ್ನಿ ಹತ್ತಲ್ಲ, ಇಳಿಬೇಕು. ಇಳಿಬೇಕು. ಲೊಕೇಶನ್ ಗೊತ್ತಿರೋದು ಮಾತಾಡ್ತಾ ಇಲ್ಲ. ನೀವು ಮೈಸೂರು ಆಮೇಲೆ ಕೊಡೋಣ ಅಂತಾನೆ. ಇಲ್ಲ, ನೀವು ಮಾತಾಡೋದ್ರಲ್ಲ ಎಲ್ಲ ಕಂಟೆಂಟ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಫೋನ್ ಮಾಡ್ಸಿದ್ರೆ ಸಾಕು ಕಣ ಅವನಿಗೆ, ಅಷ್ಟೇ. ಹೌದಾ? ಒಂದ್ ಫೋನ್ ಮಾಡಿಸಿ ನಿಮ್ಮ ಅಪ್ಪ ಒಂದ್ 2 ಜನದ ಹೆಸರು ಹೇಳಿದ್ರೆ ಸಾಕು, ನಂಗೆ ಅವ್ನ್ ಪರಿಚಯ ಇದೆ, ಇವ್ನ್ ಪರಿಚಯ ಇದೆ ಅಂತ, ಅಷ್ಟೇ. ಬೇರೆ ಏನೂ ಇಲ್ಲ. ನೋಡಿ, ಒಂದಿನ ಹೋಗೋದಿಲ್ಲ, ರಾಕೋಯಿಗೆ ಹೋಗ್ತಾ ಇರ್ತಾರೆ ಇವನು. ಜೋರು ಹೊಟ್ಟೆ ಹಸಿತಾ ಇತ್ತು, ಆದರೆ ನನ್ನ ಮಕ್ಕಳು ತಿಂಡಿ ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ. ತೀರ್ಥಹಳ್ಳಿಯಿಂದ ಆಗುಂಬೆ 30 ಕಿಲೋಮೀಟರ್ಸ್. ಆಗುಂಬೆಲ್ ತಿನ್ನೋಣ ಅಂತ ಇದ್ರು. ಓಕೆ, ಸೈಕಲ್ ಗ್ಯಾಪಲ್ಲಿ ಏನಾಯಿತು, ಓಕೆ ಅಲ್ಲಿ ಬಿಡಲ್ಲ ಅನ್ನೋದು ನಮ್ಗೆ ಗೊತ್ತಾಗೋಯ್ತು. DS ಯಾರಿಗೋ ಕಾಲ್ ಮಾಡಿ ಕೇಳ್ದೆ, ಅವನಿಗೆ ಒಬ್ಬನಿಗೆ ಲೊಕೇಶನ್ ಗೊತ್ತಿದ್ದು. ಅವರಿದ್ದವರಿಲ್ಲ, 1 ಮಂತ್ ಆಯಿತು ಆಲ್ರೆಡಿ ಸ್ಟಾಪ್ ಮಾಡಿ, ವಿಸಿಟರ್ಸಿಗೆ ಬಿಡ್ತಾ ಇಲ್ಲ ಅಂದರು. ಬಟ್ ಸ್ಟಿಲ್ ನಾವು ಧೈರ್ಯ ಮಾಡಿ ಆ ಲೊಕೇಶನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಸ್ವಲ್ಪ ಜೀವ ಬಂದಂಗಾಯಿತು. ಫೈನಲಿ ಗಣೇಶ್ ಗ್ರ್ಯಾಂಡ್ ಹೋಟೆಲಿಗೆ ಬಂದ್ವಿ. ಈ ಹೋಟೆಲಲ್ಲಿ ಫುಡ್ಡು ಓಕೆ ಚೆನ್ನಾಗಿರುತ್ತೆ, ಆವ್ರೇಜ್. ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಇಲ್ಲಿ. ಓಕೆ, ಇವತ್ತು ನೋಡೋಣ. ಮಚ್ಚ ಹೆಂಗಿದೆ ಹೇಳು ಮಚ್ಚ ಪಲಾವ್? ನಿಜ ಹೇಳೋ. ಇಡ್ಲಿ
ಮತ್ತೆ ನಿನ್ ಕೊಟ್ಟಿಲ್ವಾ? ಚಂದ ಇದೆ, ಚಟ್ನಿನೂ ಚಂದ ಇದೆ. ಗಟ್ಟಿ ಚಟ್ನಿ. ಇಲ್ಲೆಲ್ಲ ಚೆಕ್ಕಿಂಗು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಇಲ್ಲಿ. ಆಗುಂಬೆ ಮಾತ್ರ ತುಂಬಾ ಸಖತ್ತಾಗಿದೆ. ಆಗುಂಬೆ ಘಾಟ್ ಇಳಿತಾ ಇದೀವಿ. ನಾನು ನಿನ್ನ ತಾನೇ ಆಕಸ್ಮಿಕ ಫಿಲಮ್ ನೋಡಿದ್ದೆ ಅಣ್ಣವ್ರದ್ದು, ಅದ್ರಲ್ಲಿ ಹಾಡಿದೆಯಲ್ಲ ಆಗುಂಬೆ ಪ್ರೇಮ ಸಂಜಯ. ಸೊ ಇವತ್ತು ನೋಡಿ ಆಗುಂಬೆ ನೋಡ್ಬಿಟ್ಟು ಫುಲ್ ಖುಷಿ ದಿಲ್. ಬಾಯ್ಸ್ ಎಲ್ಲ ಮಂಜುಮೆಲ್ ಬಾಯ್ಸ್ ಫಿಲಮ್ ನೋಡ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಈಗ ಅದೇ ಫೀಲ್ಸ್ ಅಲ್ಲಿ ಇದ್ದಾರೆ. ಘಾಟಿ ಇಳಿತಾ ಇದೀವಿ. ವೆದರ್ ಮಾತ್ರ ಚಿಂದಿ ಆಗಿದೆ, ನೀವೇ ನೋಡ್ಬೋದು. ಮಳೆ ಬರ್ತಾ ಇದೆ, ಕೂಲಾಗಿ ಹೋಗ್ತಾ ಇದೀವಿ. ಇನ್ನೊಂದು ಘಾಟಿ ಇಳಿದು ಸ್ವಲ್ಪ ದೂರ ಹೋಗ್ತಿದ್ದಾಗೆ ನಮಗೆ ಒಂದು ಮಣ್ ರೋಡ್ ಸಿಗುತ್ತೆ. ಆ್ಯಂಡ್ ಈ ಫಾಲ್ಸ್ ನೇಮ್ ಬಂದ್ಬಿಟ್ಟು ಅಬ್ಬೆ ಫಾಲ್ಸ್. ಈಗ ಘಾಟಿ ಇಳಿದ್ವಿ, ಹಾಗೆ ಮುಂದೆ ಹೋಗ್ತಾ ಇದ್ರೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಇಂದ ರೈಟ್ ತಗೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಮಣ್ ರೋಡ್ ಸಿಗುತ್ತೆ. ಆ ಮಣ್ ರೋಡಲ್ಲಿ ಆಲ್ಮೋಸ್ಟ್ ನೀವು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಬಂದ್ರೆ ನಿಮಗೆ ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಮೇಲೆ ದಯವಿಟ್ಟು ಕಾರ್ ಆಗಲಿ ಹೆವಿ ವೆಹಿಕಲ್ಸ್ ಆಗಲಿ ಹತ್ತಕ್ಕೆ ಹೋಗಬೇಡಿ, ಬಿಕಾಸ್ ಅದು ಎನಿಮಲ್ ಕ್ರಾಸಿಂಗಿಗೆ ಅಂತ ಮಾಡಿರೋ ಬ್ರಿಡ್ಜ್. ಆ್ಯಂಡ್ ಬೈಕಲ್ಲಿ ಬರೋಕ್ಕಂತೂ ಹೋಗಲೇಬೇಡಿ, ಬಿಕಾಸ್ ರೋಡ್ ಅಂತೂ ಇಲ್ಲಿ ಒಳಗಡೆ ಬಂದ್ಮೇಲೆ ರೋಡ್ ಅಂತೂ ಅದ್ಭುತವಾಗಿದೆ, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು 500 ಮೀಟರ್ಸ್ ನಾವು ಹೋದ್ರೆ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿಂದ ಜರ್ನಿ ಬಿಗಿನ್ಸ್. ಲೊಕೇಶನ್ ರೀಚ್ ಆಗಿರೋದಷ್ಟೇ, ಆದರೆ ಆ್ಯಕ್ಚುಯಲ್ ಜರ್ನಿ ಇಲ್ಲಿಂದನೇ ಸ್ಟಾರ್ಟ್. ಆದರೆ ನೋಡಿ ತೀರ್ಥಹಳ್ಳಿ ಬಾಯ್ಸ್ ಎಲ್ಲ ಛತ್ರಿಲೇ ಹೋಗ್ಬೇಕು ಇವಾಗ. ಸೊ ಇವರೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಹಿಂಗೆ ಹೋಗ್ತಾ ಇದ್ರೆ ಹಿಂಗೆ ಹೋಗಿ ಒಂದು 2 ಕಿಲೋಮೀಟರ್ಸ್ ಹೋದ್ರೆ, 2 ಅಲ್ಲ ಎಷ್ಟು ಡಿಎಸ್ 3 ಕಿಲೋಮೀಟರ್ಸಾ 3 ಕಿಲೋಮೀಟರ್ಸ್ ಹೋದ್ರೆ ಡೆಸ್ಟಿನೇಷನ್ ಸಿಗುತ್ತೆ. ಅಲ್ಲಿ ತನಕನೂ ರೋಡ್ ಹಿಂಗೆ ಮಳೆ ಬರ್ತಾ ಇರುತ್ತೆ, ನಾವು ಹೋಗ್ತಾ ಇರಬೇಕು. ಎಲ್ಲ ಫುಲ್ ಪವರ್ ಪ್ಯಾಕ್ಡ್ ಆಗಿದ್ದಾರೆ. ನಾನು ಮತ್ತೆ ಅತೀಶ ಇಬ್ಬರೇ ಹಾಫ್ ಪ್ಯಾಕು. ಮುಳ್ಳಿನ ಗಿಡ ಇದೆ, ಹುಷಾರ. ಹಾಂ, ಇದೆ ನೋಡಿ ಮುಳ್ಳಿನ ಗಿಡ. ಸೇಫಾಗಿ ಹೋಗ್ಬೇಕು ಇವಾಗ. ಇಲ್ಲಿ ಹೆವಿ ಮಳೆ ಬರ್ತಾ ಇದೆ, ಫುಲ್ಲು ಕ್ಲೀನಾಗಿರುತ್ತೆ, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ, ಇಲ್ಲ ದಾರಿ ಹೆಂಗಿದೆಯೋ ನಾವು ಹಂಗೆ ಹೋಗ್ತಾ ಇರ್ಬೇಕಷ್ಟೆ. ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋಕೆ ಇದೊಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲ. ಯಾವ ಕಾಡ್ ಮಗ ಇದು? ಅಮೆಝಾನ್ ಫಾರೆಸ್ಟ್ ಅಲ್ಲಿ ಇದೆ. ತೀರ್ಥಹಳ್ಳಿಯಿಂದ ಆಗುಂಬೆಗೆ 30, ಅಲ್ಲಿಂದ ಕೆಳಗೆ ಎಷ್ಟು ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಮಚ್ಚ ಇಲ್ಲಿಗೆ? 45 ಕಿಲೋಮೀಟರ್ಸ್. ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಅನಿಸ್ತಾ ಇದೆ ಇವತ್ತು. ಯಾವುದೇ ಟ್ರೆಕ್ಕಿಂಗಿಗೆ ಹೋಗ್ತೀರಾ ಅಂದರೂ ಶೂ ಈಸ್ ಮ್ಯಾಂಡೇಟರಿ ಅಂದ್ಕೊಳ್ಳಿ. ನಿಮ್ಗೆ ಯಾವುದೇ ಇನ್ಸೆಕ್ಟು, ಹಾವು ಏನೇ ಇರ್ಬೋದು. ಮತ್ತು ಗ್ರಿಪ್ಪು ಒಂಥರ. ಇಂಥ ಇಂಟೀರಿಯರ್ ಪ್ಲೇಸಿಗೆ ಬಂದಿದ್ದೀನಿ. ವಾಟ್ಸಪ್ ಮೆಸೇಜ್ ಬರ್ತಾ ಸ್ವಲ್ಪ ಕನ್ಫ್ಯೂಷನ್ ಇದೆ ಹುಡುಗರಿಗೆ. ಕ್ಲಾರಿಟಿ ತೊಗೊಳ್ಳೋಣ ಅಲ್ಲೋಗಿ, ಎಲ್ಲೋಗೋದು ಏನಂತ. ನೋಡಿ ಹೋಗ್ತಾ 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 ರೋಡು, ನಾವು ನಡೆಯೋ ದಾರಿ ಎಷ್ಟು ದೊಡ್ಡ ಇತ್ತು ಸ್ಟಾರ್ಟಿಂಗು, ಇವಾಗ ಫುಲ್ಲು ಸಣ್ಣ ಆಗ್ಬಿಟ್ಟಿದೆ. ಇದು ಹೆಂಗೆ ಅಂದರೆ ಚಕ್ರವ್ಯೂಹ ಥರ ಇದು. ಎಲ್ಲೋಗ್ಬೇಕೋ ಅಲ್ಲೇ ಹೋಗ್ಬೇಕು. ಗೊತ್ತಾಗದೆ ಬೇರೆ ಕಡೆ ಹೋದ್ವಿ ಅಂದರೆ ಗಾನ್ ಕೇಸು. ಆ್ಯಂಡ್ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇರ್ತಾರಂತೆ, ಬಿಡ್ತಾರೋ ಬಿಡಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಸ್ಟಿಲ್ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೆ. ಇಲ್ಲಿ ನೋಡು ಹೆಂಗ್ ಬಿದ್ದಿದೆ, ಎಷ್ಟು ಮರ ಬಿದ್ದಿದೆಯೋ ನೋಡು. ಅವ್ರು ಹೆಜ್ಜೆ ಗುರ್ತು ಕಂಡಿಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿರ್ಬೋದು ಅಂತ. ಬಟ್ ಇಲ್ಲೆಲ್ಲೂ ನನಗೆ ರೀಡೈರೆಕ್ಷನ್ ಕಾಣಲಿಲ್ಲ, ಬೇರೆ ರೂಟೇ ಇಲ್ಲ, ಇದೊಂದೇ ಇರೋದಲ್ವಾ. ನೋಡು ಮಗ, ಪೊರೆ ಬಿಟ್ಟಿದ್ದಾರೆ. ಇಲ್ಲ ಆಟ ಆಡ್ಯಾರಲ್ಲ ಗುರು.
ಹಾಂ ಹಾಂ ರಿಟರ್ನಿಗೆ ಬೇಕು ಈ ಟರ್ನಾ ರಿಟರ್ನಿಗೆ ಬೇಕು ಹ್ಞೂ ಮಚ್ಚ ಇಲ್ಲಿ ಚೆಕ್ಕಿಂಗ್ ಇದಾರೆ ಅಂದ್ಯಲ್ಲ DS ಚೆಕ್ಕಿಂಗ್ ಇದಾರೆ ಅಂದ್ಯಲ್ಲ ಹಾಂ ಇಲ್ಲ ಅಂದರೆ ಹೋಗ್ಬೋದು ಹಂಗಾದ್ರೆ ಫೋನಲ್ಲಿ ಮಾತಾಡೋ ಅಂತ ಆದ್ರೂ ಹೋಗ್ತಾ ಇರೋದ ಕ್ಲೋಸ್ ಆಗಿದೆ ಅಂದರೆ ಗೇಟ್ ಏನಿರಲ್ಲ ಅನ್ಸುತ್ತಲ್ವಾ ಮಚ್ಚ ಹಾಂ 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 ಸ್ಪೈಡರು ದೊಡ್ಡ ಸ್ಪೈಡರ್ ಅಪ್ಪ ನಾನು ನೋಡೇ ಇಲ್ಲ ಇಷ್ಟು ದೊಡ್ಡ ಸ್ಪೈಡರ್ ಒಂದೇ ಸಲ ಹಂಗಾಯ್ತಲ್ಲ ಮಚ್ಚ ಇಷ್ಟ ಅದು ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಈ ಥರ ಆಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಅತೀಶ ಸ್ಟಾರ್ಟ್ ಮಾಡ್ದ, DS ಕಂಟಿನ್ಯೂ ಮಾಡ್ದ, ನಾಗೇಶ ಏನೋ ಕರೆಕ್ಟಾಗಿ ಅದಕ್ಕೆ ಕೌಂಟ್ರು ಕೊಟ್ಟ. ಇವ್ರ ನಡುವೆ ನಾನು ಸುಹಾನು ಏನ್ ಮಾಡೋದು ಅಂತ ಗೊತ್ತಾಗದೆ ಮೂಕ ಸ್ತಬ್ಧರಾಗ್ಬಿಟ್ವಿ. ಬಟ್ ಇಮ್ಲಾ ಮಾತ್ರ ರಕ್ತ ಅವ್ರ ಬಾಡಿಲಿ ಎಷ್ಟು ರಕ್ತ ಇದೆಯೋ ಅಷ್ಟು ರಕ್ತನ ಹೀರೋ ಅಷ್ಟು ಇಂಬ್ಳಗಳಿದ್ವು. ಆ್ಯಂಡ್ ಕಣ್ಣಾರೆ ನೋಡಿದ ಪ್ರಕಾರ ಒಂದು 6-7 ಇಂಬ್ಳ DS ತೆಗ್ದಿದ್ದು. ಯಪ್ಪ ನಾನೇ ನೋಡಿದೆ, ಸೈಕ್ ಆಗ್ಬಿಟ್ಟೆ. ಬಿಕಾಸ್ ನನ್ಗೆ ಫಸ್ಟ್ ಆಫ್ ಆಲ್ ಇದೆಲ್ಲ ಅಂದರೆ ಭಯ, ಅದ್ರ ಮಧ್ಯೆ ಇದು ಅಂದರೆ ಯಪ್ಪ ಸೈಕ್ ಆಗ್ಬಿಟ್ಟೆ. ಆ್ಯಂಡ್ ಅಲ್ಲಿಂದ ವಾಪಸ್ ಹೊರಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದ್ಸಲ ಬರೋಣ ಅಂತ ಇವತ್ತು ವಾಪಸ್ ಹೊರಟೆ ಬಿಟ್ವಿ. ಬಿಕಾಸ್ ಆಫ್ ಲೀಚಸ್ ನಮ್ಗಲ್ಲಿ ಇರೋಕ್ಕಾಗಲೇ ಇಲ್ಲ. ಅದು ಬೇರೆ ನಮ್ಮ ಬಾಯ್ಸ್ ಅಂತೂ ತುಂಬ ಹುಡುಗಿರ್ಗಿಂತ ಸೆನ್ಸಿಟಿವ್ ಪೀಪಲ್. ಸೊ ಇಟ್ಸ್ ಓಕೆ, ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿಗೆ ಮೂವ್ ಆಗ್ತಾ ಇರಬೇಕು. ಕಳೆದೋದ ಜೀವನದ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಈ MTV ZTV ಯುಗದಲ್ಲಿ ಖುಷಿಯಾಗಿ ಇರಬೇಕು. ಸೊ ಈ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಪ್ಲ್ಯಾನ್ ಬಿ ಏನು ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. Until then, take care guys. Bye.